News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Arathi Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ರಿಂದ ಹಾರಂಗಿಗೆ ಬಾಗಿನ ಅರ್ಪಣೆ. ಉದ್ಯಾನವನ ಕಾಮಗಾರಿ ಪೂರ್ಣಗೊಂಡ ಬಳಿಕ ಪ್ರವಾಸಿಗರ ಮುಕ್ತ ಪ್ರವೇಶಕ್ಕೆ ಅವಕಾಶ. ಗೃಹ ಸಚಿವರ ಭರವಸೆ. ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕೋಲಾಹಲ. ಸಚಿವ ಕೆಜೆ ಜಾರ್ಜ್ ಸಮ್ಮುಖದಲ್ಲಿ ಕಾರ್ಯಕರ್ತರ ಅತೃಪ್ತಿ ಬಹಿರಂಗ. ಸ್ವಾತಂತ್ರ್ಯೋತ್ಸವದ ಆಹ್ವಾನ ಪತ್ರಿಕೆಯಲ್ಲಿ ಮಡಿಕೇರಿ ನಗರಸಭಾಧ್ಯಕ್ಷರ ಹೆಸರು ಕೈಬಿಟ್ಟ ಜಿಲ್ಲಾಡಳಿತ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಹ್ವಾನ ಪತ್ರಿಕೆ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ ನಗರಸಭಾ ಸದಸ್ಯರು. ಆಗಸ್ಟ್ 15ರ ಕಾರ್ಯಕ್ರಮದಂದು ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ. ಕೆಸರಿನ ಹೊಂಡವಾಯಿತು ಗಾಂಧಿ ಮೆಟ್ಟಿದ ಗಾಂಧಿ ಮಂಟಪ ಆವರಣ. 68ನೇ ಸ್ವಾತಂತ್ರ್ಯೋತ್ಸವಕ್ಕೆ ಕಾಲಿಟ್ಟರು. ಹುತಾತ್ಮರಿಗೆ ದೊರೆಯದ ಗೌರವ ಸಮ್ಮಾನ. ಹಲೋ, ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ರಾಜ್ಯ ಗೃಹ ಸಚಿವ ಕೆಜೆ ಜಾರ್ಜ್ ಭರ್ತಿಯಾಗಿರುವ ಹಾರಂಗಿ ಜಲಾಶಯಕ್ಕೆ ಆಗಮಿಸಿ ಬಾಗಿನ ಅರ್ಪಿಸಿದ್ರು. ಹಾರಂಗಿಯಲ್ಲಿ ಉದ್ಯಾನವನ ನಿರ್ಮಾಣ ಪೂರ್ಣಗೊಂಡ ಬಳಿಕ ಜಲಾಶಯಕ್ಕೆ ಸಾರ್ವಜನಿಕರಿಗೆ ಪ್ರವೇಶಾವಕಾಶ ಕಲ್ಪಿಸಲಾಗುತ್ತದೆ ಅಂತ ಸಚಿವ ಜಾರ್ಜ್ ಭರವಸೆ ನೀಡಿದ್ರು. ಇದೇ ಸಂದರ್ಭ ಸಚಿವರಿಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಘಟನೆಯೂ ನಡೆಯಿತು. ಹಾರಂಗಿಗೆ ಭೇಟಿ ನೀಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿದ್ರು. ಭರ್ತಿಯಾದ ಹಾರಂಗಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಸಚಿವ ಜಾರ್ಜ್ ಸಚಿವರು ಜಲಾಶಯಕ್ಕೆ ಆಗಮಿಸಿದ ಸಂದರ್ಭ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಗೌರವ ರಕ್ಷೆ ನೀಡಲಾಯಿತು. ಸುದ್ದಿಗಾರರೊಂದಿಗೆ ಮಾತನಾಡಿ, ಹಾರಂಗಿ ಜಲಾಶಯದ ಆವರಣದಲ್ಲಿ ನಿರ್ಮಿಸುತ್ತಿರುವ ಉದ್ಯಾನವನ ಕಾಮಗಾರಿ ಪೂರ್ಣಗೊಂಡ ಬಳಿಕ ಪ್ರವಾಸಿಗರ ಮುಕ್ತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಹಾರಂಗಿ ಜಲಾಶಯಕ್ಕೆ ಮುಖ್ಯ ರಸ್ತೆಯಿಂದ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಸೇರಿದಂತೆ ಜಲಾಶಯದ ಒಳಭಾಗದಲ್ಲಿ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಭಾಗಮಂಡಲದಲ್ಲಿ ಮಳೆಯ ದಿನಗಳಲ್ಲಿ ಕಾವೇರಿ ಪ್ರವಾಹದಿಂದ ಉಂಟಾಗುತ್ತಿರುವ ಸಮಸ್ಯೆ ತಪ್ಪಿಸುವ ನಿಟ್ಟಿನಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಈಗ ನೋಡಿ, ಕಾವೇರಿ ಮೊನ್ನೆ ಭಾಗಮಂಡಲಕ್ಕೆ ಹೋಗಿ ನಾನು ಫ್ಲಡ್ ಬಂದಾಗ ವಿಸಿಟ್ ಮಾಡಿದೆ. ನಾನು ನೋಡಿದಾಗ ಬಹುಶಃ ಪ್ರತಿಯೊಂದು ಸತಿ ಫ್ಲಡ್ ಬಂದಾಗ ಭಾಗಮಂಡಲ ಮತ್ತು ಬೇರೆ ಕಡೆ ಸಂಬಂಧ ಕಡಿತ ಆಗ್ತಾ ಇದೆ. ಸ್ವಲ್ಪ ಮಳೆ ಬಂದ್ಬಿಟ್ರೆ ರಸ್ತೆಯಲ್ಲಿ ಅದು ಅಲ್ಲಿಯ ಸ್ಥಳೀಯರಿಗೆ ಮಾತ್ರ ಅಲ್ಲ, ಭಕ್ತಾದಿಗಳು ಬರುವವರಿಗೆ ಸಹ ತೊಂದರೆ ಆಗ್ತಾ ಇದೆ. ಈಗಾಗಲೇ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಅವರಿಗೆ ಮಾತಾಡಿ ಕಾವೇರಿ ನಿಗಮದಿಂದ ಅಲ್ಲಿ ಒಂದು ಫ್ಲೈಓವರ್ ಮಾಡುವಂಥ ಒಂದು ತೀರ್ಮಾನವನ್ನು ನಾವು ಈಗಾಗಲೇ ತೆಗೆದುಕೊಂಡಿದ್ವಿ. ಅಸೆಂಬ್ಲಿಯಲ್ಲಿ ಮೇಜರ್ ಇರಿಗೇಷನ್ ಮಿನಿಸ್ಟರ್ MB ಪಾಟೀಲ್ ಅವರು ಸಮೇತ ಅದರ ವಿಚಾರದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಕುಶಾಲನಗರದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ಪ್ರತಿಮೆ ಸ್ಥಾಪಿಸಲು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳ ಸಮಿತಿಯೊಂದನ್ನು ರಚಿಸಲಾಗುತ್ತದೆ. ಕುಶಾಲನಗರಕ್ಕೆ ಅಗತ್ಯವಿರುವ ಸಂಚಾರಿ ಹಾಗೂ ನಗರ ಠಾಣೆಯನ್ನ ತೆರೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಜಾರ್ಜ್ ಭರವಸೆ ನೀಡಿದರು. ಮೊನ್ನೆ ತಾನೇ ವರಲಕ್ಷ್ಮಿ ಗುಡ್ರಾಯ್ ಅವರು ಮತ್ತು ಕೆಲವರು ಬಂದ್ಬಿಟ್ಟು ನನ್ನ ಭೇಟಿ ಮಾಡಿ ಕುಶಾಲನಗರದಲ್ಲಿ ಅವರ ಒಂದು ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ರಸ್ತೆಗೆ ಅವರ ಹೆಸರು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಒಂದು ಸಮಿತಿಯನ್ನು ನೇಮಕ ಮಾಡ್ತೀನಿ ಅಂತ ಹೇಳಿದ್ದೀನಿ. ಜಿಲ್ಲಾ ನಮ್ಮ ಡಿ ಸಿ ಅವರೊಟ್ಟಿಗೆ ಜಿಲ್ಲಾಧಿಕಾರಿಗಳೊಟ್ಟಿಗೆ ಡಿಸ್ಕಸ್ ಮಾಡಿಬಿಟ್ಟು ಬಹುಶಃ ನಾಳೆನೇ ಅದರ ವಿಚಾರದಲ್ಲಿ ಒಂದು ತೀರ್ಮಾನ ತೆಗೆದು ಆ ಸಮಿತಿಯವರು ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು, ಎಲ್ಲಿ ಸ್ಥಾಪನೆ ಮಾಡಬೇಕು, ಯಾವ ರಸ್ತೆಗೆ, ಪ್ಲಸ್ಸು ಅದನ್ನ ಆಗಬೇಕಾದ್ರೆ ಲೋಕಲ್ ಮುನ್ಸಿಪಾಲಿಟಿಯವರು ಸಮೇತ ಅದರಲ್ಲಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೆಪಿಎಸ್ಸಿ ಹಗರಣದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಜಾರ್ಜ್ ಸುದ್ದಿಗಾರರೊಂದಿಗೆ ಆರೋಪಿಸಿದರು. ವಿಧಾನ ಪರಿಷತ್ ಸದಸ್ಯ ಟಿ ಜಾನ್, ಕೊಡಗು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್, ಸೋಮವಾರಪೇಟೆ ತಹಶೀಲ್ದಾರ್ ರತ್ನ, ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಶಿವಕುಮಾರ್, ಹಾರಂಗಿ ಮಹಾಮಂಡಳದ ಅಧ್ಯಕ್ಷ SC ಚೌಡೇಗೌಡ, ಕಾರ್ಯಪಾಲಕ ಅಭಿಯಂತರ ಸಿದ್ದರಾಜು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ BT ಪ್ರದೀಪ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಕುಮುದ ಧರ್ಮಪ್ಪ, ಪ್ರಮುಖರಾದ ಮಿಟ್ಟು ಚೆಂಗಪ್ಪ, KP ಚಂದ್ರಕಲಾ, ವಿನೋದ್ ಶಿವಪ್ಪ, KK ಮಂಜುನಾಥ್ ಕುಮಾರ್, BS ಚಂದ್ರಶೇಖರ್, TP ಹಮೀದ್ ಮೊದಲಾದವರಿದ್ದರು. ಹಾರಂಗಿ ಅಚ್ಚುಕಟ್ಟು ವ್ಯಾಪ್ತಿಯ ತೊರೆನೂರು ಭಾಗದ ರೈತರು ತಮ್ಮ ಜಮೀನುಗಳಿಗೆ ಸರಿಯಾಗಿ ಕಾಲುವೆಗಳಿಂದ ನೀರು ಹರಿಯುತ್ತಿಲ್ಲ. ಈಗಾಗಲೇ ಭತ್ತದ ನಾಟಿ ಮಾಡಲು ಪೈರುಗಳು ಬೆಳೆದು ನಿಂತಿವೆ.
ಗದ್ದೆಗಳನ್ನ ಉಳುಮೆ ಮಾಡಿ ಸಿದ್ಧಗೊಳಿಸಲು ನೀರಿಲ್ಲ. ತಮ್ಮ ಗೋಳನ್ನ ನೋಡಿ ಎಂದು ತೊರೆನೂರು ರೈತರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರಿಗೆ ಹಾರಂಗಿ ಜಲಾಶಯದ ಆವರಣದಲ್ಲಿ ಮನವಿ ಸಲ್ಲಿಸಿ ತಮ್ಮ ದೂರುಗಳನ್ನ ಹೇಳಿಕೊಂಡ್ರು. ಇದರಿಂದ ತಾಳ್ಮೆ ಕಳೆದುಕೊಂಡ ಸಚಿವ ಜಾರ್ಜ್ ರೈತರ ಅಹವಾಲನ್ನ ಆಲಿಸದೆ ತಮ್ಮ ಕಾರನ್ನ ಹತ್ತಿ ಕುಳಿತಿದ್ದರಿಂದ ಆಕ್ರೋಶಗೊಂಡ ರೈತರು ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಹಾಗೂ ತಮ್ಮ ಸಮಸ್ಯೆಗೆ ಸ್ಪಂದಿಸದ ಜನಪ್ರತಿನಿಧಿಗಳಿಗೆ ಜಲಾಶಯದಲ್ಲಿಯೇ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭ ನೀರಾವರಿ ಇಲಾಖಾಧಿಕಾರಿಗಳ ವಿರುದ್ಧ ಹರಿಹಾಯ್ದ ಜಾರ್ಜ್ ರೈತರ ಸಮಸ್ಯೆಗಳನ್ನ ಏಕೆ ಪರಿಹರಿಸಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ್ರು. ಕಾರ್ಯಪಾಲಕ ಅಭಿಯಂತರ ಸಿದ್ದರಾಜು ಸಚಿವರ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ನೀಡುವಲ್ಲಿ ವಿಫಲರಾದ ಕಾರಣ ಸಚಿವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ರೈತರ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಬೇಕು ಎಂದು ತಾಕೀತು ಮಾಡಿದರು. ಈ ಸಂದರ್ಭ ಸ್ಥಳದಲ್ಲಿದ್ದ ಮುಖ್ಯ ಇಂಜಿನಿಯರ್ ಶಿವಕುಮಾರ್, ಮಹಾಮಂಡಳದ ಅಧ್ಯಕ್ಷ ಚೌಡೇಗೌಡ, ರೈತ ಪ್ರಮುಖರಾದ ಸಂಗಮೇಶ್, ಟಿಜಿ ಶಿವಣ್ಣ, ಟಿಜಿ ಲೋಕೇಶ್, ಸೋಮಶೇಖರ್, ಗಣೇಶ್, ಯತಿರಾಜ್, ಉದಯ್ ಕುಮಾರ್, ವಿರೂಪಾಕ್ಷ ಮೊದಲಾದವರಿದ್ದರು. ಇತ್ತೀಚೆಗಷ್ಟೇ ನ್ಯಾಯಾಲಯದ ಆದೇಶದಿಂದ ತೆರವಾದ ಅಮ್ಮತ್ತಿಯ ಕನ್ನಡ ಮಠದ ಜಾಗದಲ್ಲಿ ವಾಸವಿರುವ ಮಠದ ಪೀಠಾಧಿಪತಿಗಳಿಗೆ ಸೂಕ್ತ ಭದ್ರತೆ ಹಾಗೂ ರಕ್ಷಣೆ ಒದಗಿಸುವಂತೆ ವೀರಶೈವ ಸಮಾಜದ ಮುಖಂಡ ಸಿಸಿ ಸದಾಶಿವಪ್ಪ ಹಾಗೂ ಮಾಜಿ ಪಿರಿಯಾಪಟ್ಟಣದ ಮಾಜಿ ಶಾಸಕ ಬಸವರಾಜು ಗೃಹ ಸಚಿವ ಕೆಜೆ ಜಾರ್ಜ್ ಅವರಿಗೆ ಶ್ರೀಗಳ ಸಮ್ಮುಖದಲ್ಲಿ ಮನವಿ ಸಲ್ಲಿಸಿದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ವಿರಾಜಪೇಟೆಯಲ್ಲಿ ಜರುಗಿದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಉಸ್ತುವಾರಿ ಸಚಿವರೆದುರೇ ಕಾರ್ಯಕರ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಅದರಿಂದಾಗಿ ಸಭೆಯಲ್ಲಿ ಕೆಲ ಕಾಲ ಕೋಲಾಹಲ ಉಂಟಾಯಿತಲ್ಲದೆ ಸಚಿವರ ವಿರುದ್ಧ ಕೆಲ ಕಾರ್ಯಕರ್ತರು ಬಹಿರಂಗವಾಗಿ ಅತೃಪ್ತಿ ಹೊರಹಾಕಿದ ಘಟನೆಯೂ ನಡೆಯಿತು. ವಿರಾಜಪೇಟೆಯಲ್ಲಿ ಜರುಗಿದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮನವಿ ಸ್ವೀಕರಿಸಿದ ಸಚಿವ ಜಾರ್ಜ್ ಪ್ರತಿಯೋರ್ವರಿಗೆ ಕೇವಲ 3 ನಿಮಿಷಗಳ ಕಾಲಾವಧಿಯನ್ನ ಮನವಿ ಸಲ್ಲಿಸಲು ನೀಡಿದರು. ಇದು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಯಿತು. ಕಡಂಗದ ಕಾಂಗ್ರೆಸ್ ಮುಖಂಡರೋರ್ವರು ಇದನ್ನ ಬಹಿರಂಗವಾಗಿ ಸಚಿವರಿಗೆ ತಿಳಿಸಿದ್ರು. ಇದಕ್ಕೆ ಮತ್ತೆ ಕೆಲವು ಕಾಂಗ್ರೆಸ್ಸಿಗರು ಧನಿಗೂಡಿಸಿದ್ರು. ಈ ಸಂದರ್ಭ ಪರ ವಿರೋಧ ಅಭಿಪ್ರಾಯಗಳು ಸ್ಫೋಟಗೊಂಡು ಸಭೆ ಗೊಂದಲದ ಗೂಡಾಯಿತು. ಸಚಿವರೊಂದಿಗೆ ವಿರೋಧ ಪಕ್ಷದವರು 3 ಗಂಟೆ ಮಾತುಕತೆ ನಡೆಸುತ್ತಾರೆ, ಆದರೆ ಕಾಂಗ್ರೆಸ್ ಪಕ್ಷದವರೇ ಆದ ನಮಗೆ ಮಾತ್ರ 3 ನಿಮಿಷ ಯಾಕೆ ಎಂದು ಹಲವರು ದೂರಿದ್ರು. ಸಾಕಷ್ಟು ಕಾರ್ಯನಿರ್ವಹಿಸಿದ್ದರೂ ಕೂಡ ಇತ್ತೀಚಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲು ಕಾಣುತ್ತಿದೆ. ಈ ಬಗ್ಗೆಯೂ ವಿಶ್ಲೇಷಣೆ ನಡೆಯಬೇಕೆಂದು ಹಲವರು ಒತ್ತಾಯಿಸಿದ್ರು. ಸಭೆ ವಿಕೋಪಕ್ಕೆ ತೆರಳಿ ಕೆಲವು ಕಾರ್ಯಕರ್ತರು ಸಚಿವರೊಂದಿಗೆ ಮಾತಿನ ಚಕಮಕಿ ನಡೆಸಿದ ಸಂದರ್ಭ ಸಭೆಯನ್ನ ನಿಯಂತ್ರಣಕ್ಕೆ ತರಲು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಶ್ರಮವಹಿಸಿದ್ದು ವ್ಯರ್ಥವಾಯಿತು. ತರುವಾಯ ಉಸ್ತುವಾರಿ ಸಚಿವರೇ ಕಾರ್ಯಕರ್ತರನ್ನ ಸಮಾಧಾನಪಡಿಸಿದ್ರು. ಟಿವಿ1 ನ್ಯೂಸ್, ವಿರಾಜಪೇಟೆ. ಮಡಿಕೇರಿ ನಗರಸಭಾ ಅಧ್ಯಕ್ಷರನ್ನ 68ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ಜಿಲ್ಲಾಡಳಿತ ಆಹ್ವಾನಿಸಿರುವ ಕ್ರಮವನ್ನ ಖಂಡಿಸಿ ನಗರಸಭೆಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಎಸ್ಡಿಪಿಐ ಪ್ರಮುಖರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳು ದುರ್ನಡತೆ ತೋರುತ್ತಿದ್ದು ತಕ್ಷಣವೇ ಆಹ್ವಾನ ಪತ್ರಿಕೆಯನ್ನ ಮರುಮುದ್ರಿಸದಿದ್ದರೆ ಸ್ವಾತಂತ್ರ್ಯೋತ್ಸವ ಸಂದರ್ಭ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು. ನಗರಸಭೆ ಅಧ್ಯಕ್ಷರನ್ನು ಕಡೆಗಣಿಸಿದ ಜಿಲ್ಲಾ ಆಡಳಿತಕ್ಕೆ ಮಡಿಕೇರಿ ನಗರಸಭಾ ಅಧ್ಯಕ್ಷೆಯನ್ನ 68ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದೆ ಅವಮಾನಿಸಲಾಗಿದೆ.
ತಕ್ಷಣವೇ ಆಹ್ವಾನ ಪತ್ರಿಕೆಯನ್ನ ಮರುಮುದ್ರಿಸುವಂತೆ ಆಗ್ರಹಿಸಿ ಮಡಿಕೇರಿ ನಗರಸಭೆಯ ಕಾಂಗ್ರೆಸ್ ಸದಸ್ಯರು, ಎಸ್ಡಿಪಿಐ ಸದಸ್ಯರು, ಪಕ್ಷದ ಬೆಂಬಲಿಗರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿಗಳು ದುಂಡಾವರ್ತನೆ ತೋರುತ್ತಿದ್ದಾರೆ. ಸರ್ವಾಧಿಕಾರಿ ಧೋರಣೆ ಅನುಸರಿಸಿ ನಗರದ ಪ್ರಥಮ ಪ್ರಜೆಗೆ ಅವಮಾನ ಎಸಗಿದ್ದು, ಆ ಮೂಲಕ ಮಡಿಕೇರಿ ನಗರದ ಜನತೆಗೆ ಅಪಮಾನ ಮಾಡಿದ್ದಾರೆಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಜಿಲ್ಲಾಧಿಕಾರಿಗಳು ಕೊಡಗಿಗೆ ಅಗತ್ಯವಿಲ್ಲ. ತಕ್ಷಣವೇ ಅವರು ವರ್ಗಾವಣೆ ಪಡೆದುಕೊಂಡು ಬೇರೆಡೆಗೆ ತೆರಳಲಿ ಎಂದು ಪ್ರತಿಭಟನಾಕಾರರು ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರಜೆಗೆ ಅಪಮಾನ, ನಾಡಿನ ಜನತೆಗೆ ಆಘಾತ. ಜಿಲ್ಲಾಡಳಿತದ ಅವಮಾನ ಖಂಡಿಸಿ 68ನೇ ಸ್ವಾತಂತ್ರ್ಯೋತ್ಸವದ ಆಹ್ವಾನ ಪತ್ರಿಕೆಯನ್ನ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಪಸಂಖ್ಯಾತ ವಿರೋಧಿ ಜಿಲ್ಲಾಧಿಕಾರಿಗೆ, ಅಲ್ಪಸಂಖ್ಯಾತ ವಿರೋಧಿ ಜಿಲ್ಲಾಧಿಕಾರಿಗೆ. ಜಿಲ್ಲಾಧಿಕಾರಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಆಲಿಸುವಂತೆ ಪಟ್ಟು ಹಿಡಿದ ಪ್ರತಿಭಟನಾಕಾರರು 1 ಗಂಟೆಗೂ ಹೆಚ್ಚು ಕಾಲ ಕಾದು ಕುಳಿತರು. ಸ್ಥಳಕ್ಕಾಗಮಿಸಿದ ಜಿಲ್ಲಾಡಳಿತ ಅಧಿಕಾರಿಗಳ ವರ್ತನೆಯಿಂದ ಮತ್ತಷ್ಟು ಕೆರಳಿದ ಪ್ರತಿಭಟನಾಕಾರರು ಒಳನುಗ್ಗಲು ಯತ್ನಿಸಿದ್ರು. ಈ ಸಂದರ್ಭ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯಲು ಹರಸಾಹಸ ಪಡಬೇಕಾಯಿತು. ಒಳನುಗ್ಗುವ ಪ್ರಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಕುಳಿತು ಧರಣಿ ನಡೆಸಿದ್ರು. ಈ ಸಂದರ್ಭ ಮಾತನಾಡಿದ ನಗರಸಭಾ ಸದಸ್ಯ ಕೆಎಂ ಗಣೇಶ್, ಜಿಲ್ಲಾಡಳಿತದ ಮೂಲಕ ಮಡಿಕೇರಿಯ ಕೋಟೆ ಆವರಣದಲ್ಲಿ ಆಯೋಜಿಸುವ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ನಗರಸಭಾ ಆಯುಕ್ತರನ್ನ ಆಹ್ವಾನಿಸುವುದು ವಾಡಿಕೆ. 67 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನ ಜಿಲ್ಲಾಧಿಕಾರಿಗಳು ಉಲ್ಲಂಘಿಸಿ ದುಂಡಾವರ್ತನೆ ತೋರಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸುವುದಲ್ಲದೆ ಆಹ್ವಾನ ಪತ್ರಿಕೆಯನ್ನ ಮರುಮುದ್ರಣ ಮಾಡದಿದ್ದಲ್ಲಿ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ಎಚ್ಚರಿಸಿದರು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಾಗಿನಿಂದಲೂ ಕೂಡ ಮಡಿಕೇರಿ ಪುರಸಭೆ ಆಗಿನಿಂದಲೂ ಕೂಡ ಮಡಿಕೇರಿಯ ಪ್ರಥಮ ಪ್ರಜೆ ಅತಿಥಿ ಗಣ್ಯರಾಗಿ ಧ್ವಜಾರೋಹಣ ಸಂದರ್ಭದಲ್ಲಿ ಭಾಗವಹಿಸುತ್ತಿದ್ದರು. ಬಹುಶಃ ಈ 68ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಭಾಳ ಮಲತಾಯಿ ಧೋರಣೆಯನ್ನು ತೋರಿದ್ದಾರೆ. ಮಡಿಕೇರಿ ನಗರದ ಪ್ರಥಮ ಪ್ರಜೆಯಾಗಿರತಕ್ಕಂಥ ನಗರಸಭೆ ಅಧ್ಯಕ್ಷರನ್ನು ಅತಿಥಿ ಗಣ್ಯರಾಗಿ ಇಲ್ಲಿ ಆಹ್ವಾನಿಸಲಾಗಲಿಲ್ಲ. ನಾನು ಅವರನ್ನು ವಿಚಾರಿಸಿದ್ರು ಕೂಡ ನಮ್ಮ ಪ್ರೋಟೋಕಾಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಪ್ರೋಟೋಕಾಲ್ ಇಲ್ಲಿ ವಿಚಾರ ಬರೋದಿಲ್ಲ. ಯಾಕೆಂದರೆ ಗೌರವಾನ್ವಿತವಾಗಿ ಮಡಿಕೇರಿ ನಗರದ ಪ್ರಥಮ ಪ್ರಜೆಯನ್ನು ಆಹ್ವಾನಿಸದಿದ್ದರೆ ಇವತ್ತು ಇಡೀ ಮಡಿಕೇರಿ ನಗರದ ಜನತೆಗೆ ಮಾಡಿದಂಥ ಅವಮಾನ. ಇವತ್ತು ಜಿಲ್ಲಾಧಿಕಾರಿಗಳು ಅಂಥ ದೊಡ್ಡ ಘೋರವಾದಂಥ ಅವಮಾನವನ್ನು ಮಾಡಿದ್ದಾರೆ. ಇದನ್ನು ಮಡಿಕೇರಿ ನಗರದ ಜನತೆ ನಾವು ಯಾವಾಗಲೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ 2 ದಿನದ ಮುಂದೆ ಈ ಆಹ್ವಾನ ಪತ್ರಿಕೆಯನ್ನು ಪುನಃ ಇವರ ಹೆಸರನ್ನು ಸೇರಿಸಿ ಮುದ್ರಣೆ ಮಾಡಲಿಲ್ಲ ಅಂತ ಹೇಳಿದರೆ 15ನೇ ತಾರೀಕಿನಂದು ನಾವು ಕಪ್ಪು ಬಾವುಟವನ್ನು ತೋರಿಸಿ ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಇದೇ ಜಾಗದಲ್ಲಿ. ನಗರಸಭೆ ಅಧ್ಯಕ್ಷೆ ಜುಲೇಖಾಬಿ ಮಾತನಾಡಿ, ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರಿಗೆ ಅನ್ಯಾಯವೆಸಗುತ್ತಿದ್ದಾರೆ. ತಮ್ಮನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ನಗರದ ಜನತೆಗೆ ಅವಮಾನ ಮಾಡಿದ್ದಾರೆ. ತಮ್ಮಂತ ಬಡವರನ್ನ ಸಭೆಗೆ ಆಹ್ವಾನಿಸದೆ ದುಂಡಾವರ್ತನೆ ತೋರಿದ ಜಿಲ್ಲಾಧಿಕಾರಿ ನಡೆ ಖಂಡನಾರ್ಹ ಎಂದು ತಿಳಿಸಿದರು. 68ನೇ ಇಸವಿಯ ತನಕ ಅವರು ಇದುವರೆಗೂ ನಗರಸಭಾ ಅಧ್ಯಕ್ಷರಿಗೆ ಈ ಥರ ಯಾವತ್ತೂ ಮಾನಭಂಗ ಮಾಡಲಿಲ್ಲ. ಇದರಲ್ಲಿ ಅವರು ಬಡ ಅಲ್ಪಸಂಖ್ಯಾತೆ ಆಗಿ ಇದ್ದರಿಂದ ಇವರು ಈ ಥರ ಮಾಡ್ತಾ ಇದ್ದಾರೋ ಅಥವಾ ಅವರ ಜೊತೆ ಕೂತ್ಕೊಂಡು ನಾವು ಅವರ ಆಹ್ವಾನದಲ್ಲಿ ನಾವು ಭಾಗವಹಿಸಲು ಅವರಿಗೆ ಅವಮಾನ ಆಗುತ್ತದೆ ಅಂತ ಈ ಅನುಭವ ಆಗ್ತಾ ಇದೆ ನನಗೆ. ಏಕೆಂದರೆ ನಾವು ಬಡವರಾಗಿರ್ಬೋದು, ಆದರೆ ನಾವು ಬಡವರ ಸೇವೆ ಮಾಡಲಿಕ್ಕೋಸ್ಕರ ಇವತ್ತು ಜನಪ್ರತಿನಿಧಿಗಳಿಂದ ನಾವು ಆಯ್ಕೆಯಾಗಿ ಬಂದಿದ್ದೀವಿ. ಇದು ತುಂಬ ಖಂಡನೀಯ. ನಾವು ಇವತ್ತು ಇಷ್ಟೇ ಜನ ಬಂದು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು 15ನೇ ತಾರೀಕುವರೆಗೆ ಇವರು ಇದರ ಮರುಮುದ್ರಣ ಮಾಡದಿದ್ದಲ್ಲಿ ಇಡೀ ಮಡಿಕೇರಿ ನಗರದ ಜನಪ್ರತಿನಿಧಿಗಳು ಹಾಗೂ ಇನ್ನು ಉಳಿದ ಎಲ್ಲ ಜನಪ್ರತಿನಿಧಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭ ನಗರಸಭಾ ಸದಸ್ಯರಾದ ಕಾವಿರಮ್ಮ ಸೋಮಣ್ಣ, ವೀಣಾಕ್ಷಿ, ಮಾಜಿ ಅಧ್ಯಕ್ಷ ನಂದಕುಮಾರ್, ಎಸ್ಡಿಪಿಐನ ಅಮೀನ್ ಮೊಯ್ಸಿನ್, ಸಂಗೀತ ಪ್ರಸನ್ನ, ಪೀಟರ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಕೊಡಗಿನ ಪರಿಸರ ಪರ ಹೋರಾಟಗಾರರು ವಿದೇಶಿ ದೇಣಿಗೆ ಪಡೆದು ದುರ್ಬಳಕೆ ಮಾಡಿದ್ದಾರೆಂಬ ಶಾಸಕ ಕೆಜಿ ಬೋಪಯ್ಯನವರ ಆರೋಪವನ್ನ ಕೊಡಗು ಏಕೀಕರಣ ರಂಗದ ಪ್ರಮುಖರು ಅಲ್ಲಗೆಳೆದಿದ್ದಾರೆ. ಕೊಡಗು ಜಿಲ್ಲೆಯ ಪರಿಸರಕ್ಕೆ ಧಕ್ಕೆಯಾಗುವ ಮಾರಕ ಯೋಜನೆಗಳ ವಿರುದ್ಧ ಏಕೀಕರಣ ರಂಗವು ಅಡ್ಡಗಾಲು ಹಾಕುತ್ತಿದೆ ಎಂಬ ಕಾರಣದಿಂದ ಇಂತಹ ವೃತ್ತ ಆರೋಪಗಳನ್ನು ಮಾಡಲಾಗುತ್ತಿದೆ ಎಂದು ಕೊಡಗು ಏಕೀಕರಣ ರಂಗದ ಪ್ರಮುಖರು ಹೇಳಿದ್ದಾರೆ.
ಕೊಡಗಿನ ಪರಿಸರ ಪರ ಹೋರಾಟಗಾರರು ವಿದೇಶಿ ದೇಣಿಗೆ ಪಡೆದು ದುರ್ಬಳಕೆ ಮಾಡಿದ್ದಾರೆಂದು ಶಾಸಕ ಕೆಜಿ ಬೋಪಯ್ಯನವರು ಮಾಡಿರುವ ಆರೋಪವನ್ನ ಕೊಡಗು ಏಕೀಕರಣ ರಂಗ ಅಲ್ಲಗಳೆದಿದೆ. ಪರಿಸರಕ್ಕೆ ಧಕ್ಕೆ ತರುವಂತಹ ಪರಿಸರ ಮಾರಕ ಯೋಜನೆಗಳಿಗೆ ಕೊಡಗು ಏಕೀಕರಣ ರಂಗ ಅಡ್ಡಗಾಲು ಹಾಕ್ತಾ ಇದೆ ಅನ್ನೋ ಕಾರಣದಿಂದ ಇಂತಹ ವೃಥಾ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಂತ ಕೊಡಗು ಏಕೀಕರಣ ರಂಗದ ಪ್ರಮುಖರು ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಏಕೀಕರಣ ರಂಗದ ಪ್ರಮುಖರಾದ ಎಂಕೆ ಅಪ್ಪಚ್ಚು ಮಾತನಾಡಿ, ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಹೋರಾಟ ನಡೆಸುತ್ತಿರುವ ಜಿಲ್ಲೆಯ ಸರ್ಕಾರೇತರ ಸಂಘಟನೆಗಳಿಗೆ ವಿದೇಶಿ ದೇಣಿಗೆ ಹರಿದು ಬರುತ್ತಿದೆ ಅಂತ ಶಾಸಕ ಕೆಜಿ ಬೋಪಯ್ಯ ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದಾರೆ. ಶಾಸಕರ ಒತ್ತಾಯಕ್ಕೆ ಮಣಿದು ರಾಜ್ಯ ಸರ್ಕಾರ ಆಂತರಿಕ ಭದ್ರತಾ ವಿಭಾಗಕ್ಕೆ ತನಿಖೆಗೆ ಆದೇಶಿಸಿದೆ. ಅದರಂತೆ ಆಂತರಿಕ ಭದ್ರತಾ ವಿಭಾಗದ ಅಧಿಕಾರಿಗಳು ಕೊಡಗು ಏಕೀಕರಣ ರಂಗಕ್ಕೆ ನೋಟಿಸ್ ಅನ್ನು ನೀಡಿದ್ದು, ಕೊಡಗು ಏಕೀಕರಣ ರಂಗಕ್ಕೆ ವಿದೇಶಿ ದೇಣಿಗೆ ಬರುತ್ತಿದೆ ಎಂಬುದನ್ನು ಶಾಸಕರು ದಾಖಲೆ ಸಹಿತ ಸಾಬೀತುಪಡಿಸಲಿ ಅಂತ ಎಂಕೆ ಅಪ್ಪಚ್ಚು ಹೇಳಿದರು. 2004ರಿಂದ ಇಲ್ಲಿಯವರೆಗೆ ಶಾಸಕ ಕೆಜಿ ಬೋಪಯ್ಯನವರ ಸಂಪತ್ತು ಗಳಿಕೆಯ ವಿರೋಧಾಭಾಸಗಳ ಬಗ್ಗೆ ಏಕೀಕರಣ ರಂಗವು ದಾಖಲೆ ಸಹಿತ ಸಾರ್ವಜನಿಕರ ಮುಂದೆ ಇಡುತ್ತಿದ್ದು, ಈ ಬಗ್ಗೆ ಶಾಸಕ ಕೆಜಿ ಬೋಪಯ್ಯನವರು ಸ್ಪಷ್ಟೀಕರಣ ನೀಡುವಂತೆ ಅಪ್ಪಚ್ಚು ಹೇಳಿದರು. ಅದನ್ನ ಹೇಳ್ತಾ ಇರೋದು ಸರ್, ನಿಮ್ಮ ಮೇಲೆ ನೀವು ಮುಟ್ಟಿ ನೋಡ್ಕೊಳ್ಳಿ, ನೀವು ಸಾಧ್ಯ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ ನಾವು. ಅಂದ್ರೆ ಇವರಿಗೆ ಇದೇ ಭಾರತೀಯ ಜನತಾ ಪಕ್ಷ ಮೊದಲು ಎಲೆಕ್ಷನ್ಗೆ ನಿಲ್ತಾಗ ಎಲ್ಲರ ಮನೆಗೆ ದೇಣಿಗೆಗೆ ಹೋಗಿದ್ದಾರೆ. ಎಲ್ಲರ ಮನೆಯಿಂದ ದುಡ್ಡು ಕಲೆಕ್ಷನ್ ಮಾಡಿ ಪ್ರತಿ ಜನರ ಸಾರ್ವಜನಿಕರ ಹಣ ಕಲೆಕ್ಷನ್ ಮಾಡಿ ಎಲೆಕ್ಷನ್ಗೆ ನಿಂತಿದ್ದು ಯೋಜನೆಗಳಿಗೆ ನಾವು ಅದನ್ನು ಅಬ್ಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಕಾರಣಕ್ಕಾಗಿ ಅವರು ಇಷ್ಟೆಲ್ಲ ಈ ತರ ಆರೋಪಗಳನ್ನು ತೋರಿಸ್ತಾ ಇದ್ದಾರೆ. ಏಕೀಕರಣ ರಂಗದ ಮತ್ತೋರ್ವ ಪ್ರಮುಖರಾದ ತಮ್ಮು ಪೂವಯ್ಯ ಮಾತನಾಡಿ, ಜಿಲ್ಲೆಯ ಸಂಘ ಸಂಸ್ಥೆಗಳ ಬಗ್ಗೆ ಸುಳ್ಳು ಆರೋಪಗಳನ್ನು ಹೊರಿಸುತ್ತಿರುವ ಶಾಸಕ ಕೆಜಿ ಬೋಪಯ್ಯನವರು ತಮ್ಮ ಆಸ್ತಿ ಸಂಪಾದನೆ ಬಗ್ಗೆ ಚುನಾವಣಾ ಆಯೋಗ ಮತ್ತು ಆದಾಯ ತೆರಿಗೆ ಇಲಾಖೆಯಿಂದ ಸ್ವಯಂ ಪ್ರೇರಿತ ತನಿಖೆಗೆ ಒಡ್ಡಿಕೊಳ್ಳುವಂತೆ ಒತ್ತಾಯಿಸಿದರಲ್ಲದೆ, ಶಾಸಕರು ತಮ್ಮ ಆಪ್ತರು ಬೆಂಬಲಿಗರ ಅಕ್ರಮ ದಂಧೆಗಳನ್ನು ಪ್ರೋತ್ಸಾಹಿಸುವುದನ್ನು ಹಾಗೂ ಏಕೀಕರಣ ರಂಗದ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸುವುದನ್ನು ಕೈಬಿಡದಿದ್ದಲ್ಲಿ ಚುನಾವಣಾ ಆಯೋಗ ಮತ್ತು ಆದಾಯ ತೆರಿಗೆ ಇಲಾಖೆಗೆ ದೂರು ನೀಡುವುದೊಂದೇ ಏಕೀಕರಣ ರಂಗದ ಅಂತಿಮ ಆಯ್ಕೆ ಅಂತ ತಮ್ಮು ಪೂವಯ್ಯ ಹೇಳಿದರು. 20 ಲಕ್ಷ ರೂಪಾಯಿದು ಲೋನ್ ಮಾಡಿದ್ದಾರೆ. ಅಲ್ಲಿಂದ ಸ್ಪೀಕರ್ ಆದ್ಮೇಲೆ ಅವರು 27 ಲಕ್ಷ ರೂಪಾಯಿ ಲಾಸ್ಟ್ ಇನ್ಕಮ್ ತೋರಿಸ್ತಾರೆ. 25 ಲಕ್ಷ ಎಲ್ಲಿ ಬಂತು ಸ್ವಾಮಿ? ತೋಟ ಇದ್ರು ಎಲ್ಲೋ ನಮ್ಮಲ್ಲಿ ಇದ್ರು ಕೆಲವು ತೋಟ ಇದೆ, ನಿಮ್ದು ತೋಟ ಇದೆ. ಅಂದ್ರೆ ಒಂದು ಏಕರಿಗೆ ಎಷ್ಟು ಬರ್ತದೆ? 27 ಲಕ್ಷ ಹ್ಯಾಕ್ ತೋರಿಸ್ತಾರೆ ಅವರು. ತೋರ್ಸೋದು ಎಷ್ಟಿರ್ತದೆ ಅಂತ ಸಮ್ ಫ್ಯಾಕ್ಟ್ಸ್ ಅಲ್ವಾ? ನಮ್ಮ ಮೇಲೆ ಅವರು ಹಾಗೆ ಮಾಡಿದ್ದಾರೆ. ಯಾರು ಪರಿಸರವಾದಿಗಳೆಲ್ಲ ಕಳೆದ್ರು, ಇವರೆಲ್ಲ ಪರಿಸರವಾದಿ, ಇವ್ರ ಮೇಲೆ ನಮ್ಮಂತಲ್ಲಿ ಅವ್ರ ಮೇಲೆ ಕೇಸ್ ಇದೆ. ಸುಪ್ರೀಂ ಕೋರ್ಟ್ ಕಡಪಂತಲ್ಲಿ ಕೇಸ್ ಇದೆ. ಇವರು ಪರಿಹಾರ ಯಾವ ಪರಿಸರ ವಿರೋಧಿ ಕೆಲಸ ಮಾಡಿದ್ದಾರೆ. ಮತ್ತೆ ಎಲ್ಲ ಕಳ್ಳ ಚಟುವಟಿಕೆಗಳಿಗೆ ಕಣ್ಮುಚ್ಚಿ ಬಿಡ್ತಾರೆ, ಯಾವ್ದು ಮಾಡೋದಿಲ್ಲ. ಈಗ ಮಾಕುಟದಲ್ಲಿ ಲಿಕ್ಕರ್ ಶಾಪ್ ಓಪನ್ ಆಯಿತು, ಅವ್ರ ಪಾರ್ಟಿಯವರೇ ಮಾಡಿದ್ರು. ಹೈಕೋರ್ಟ್ಗೆ ಹೋದ್ರು, ಸಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ನಂದೇ ನಡೆಸಕ್ಕೆ ಕಾಡ್ತಾ ಅವರ ಏರಿಯಾದಲ್ಲಿ ನಡೆಯುವುದಂತೆ ಕಾಣೋದಿಲ್ಲ ಇವರಿಗೆ. ಒಂದು ಗವರ್ಮೆಂಟ್ ಲ್ಯಾಂಡ್, ಒಂದು ಫಾರೆಸ್ಟ್ ಬಿಲ್ಡಿಂಗ್ ನ ಇವರು ಆಕ್ಯುಪೈ ಮಾಡಿ ಅದರ ಪಂಚಾಯತಿಗೆ ತಗೊಂಡು ಪಂಚಾಯತಿಯಿಂದ ಅಡ್ವಾನ್ಸ್ ಪೊಸಿಷನ್ ಅಂತ ಕ್ಲೇಮ್ ಮಾಡ್ಕೊಂಡು ಅದರಲ್ಲಿ ಲಿಕ್ಕರ್ ವ್ಯಾಪಾರ ಮಾಡ್ತಾರೆ, ಅದರಲ್ಲಿ ಕಾರ್ಡ್ಸ್ ಆಡಿಸ್ತಾರೆ. ಇದು ಕಾಣ್ತದೆ ಸರ್ ಅದಲ್ಲ. ತಾವು ಮಾತ್ರ ತಾನು ಆದಷ್ಟು ಕ್ಲೀನ್ ಇರಬೇಕು. ಅವ್ರು 27 ಲಕ್ಷ ರೂಪಾಯಿ ಇನ್ಕಮ್ ಹೇಗೆ ಬಂದು ಹೇಳಬೇಕು, ಡಿಕ್ಲೇರೇಷನ್ ಕೊಡಬೇಕು. ಗೋಷ್ಠಿಯಲ್ಲಿ ಏಕೀಕರಣ ರಂಗದ ಕಾರ್ಯದರ್ಶಿ ಟಿಎಂ ಸೋಮಯ್ಯ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಈಗೊಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು. ಬಿಎಸ್ ಬಜಾಜ್ ಬೈಲ್ಕುಪೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾ ಎಕ್ಸ್ಚೇಂಜ್ ಮೇಳ. ಯಾವುದೇ ಕಂಪನಿಯ ದ್ವಿಚಕ್ರ ವಾಹನವನ್ನ ಉತ್ತಮ ಬೆಲೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಮೇಳ ನಡೆಯುವ ದಿನಾಂಕ ಆಗಸ್ಟ್ 7, 8, 9ರಂದು. ಸ್ಥಳ ಬಿಎಸ್ ಬಜಾಜ್ ಶೋರೂಮ್ ಬೈಲ್ಕುಪೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಸ್ ಬಜಾಜ್, ಬಿಎಂ ರಸ್ತೆ, ಬೈಲ್ಕುಪ್ಪೆ, ಪಿರಿಯಾಪಟ್ಟಣ ತಾಲೂಕು. 9741119746 720-481-2347 720-461-2347. ಆಕರ್ಷಕ ಸಾಲ ಸೌಲಭ್ಯ, ಅತಿ ಕಡಿಮೆ ಮುಂಗಡ ಹಣ, ಅತಿ ಕಡಿಮೆ ಬಡ್ಡಿ ದರ, ಅತಿ ಕಡಿಮೆ ದಾಖಲಾತಿ. ಬಿಎಸ್ ಬಜಾಜ್. ಟಾಟಾ ಮೋಟಾರ್ ಹಾರಿಜಾನ್ ನೆಕ್ಸ್ಟ್ RS car. Mega Monsoon Exchange offer on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm
40,000 to 1 lakh rupees benefit. Arya up to 30,000 rupees. Special finance schemes. On-road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. Araska opposite Kaveri Hall, Racecourse Road, Madikeri. Phone 08272 221188 221199. Araskar opposite Reliance Petrol Bunk, Ponampet Road, Gonikoppa. Contact 08274247130. Tata Motor Horizon Next. Araska. Terms and conditions applies. AM Traders, branch of PN Stores, Ponampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ ಏಜಿಯಲ್ ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. EGL ಟೈಲ್ಸ್, authorized dealer in Coorg. AM Traders, branch of PN Stores, Ponampet Road, Gonikoppal. Call 9880625773. AGL Tiles World. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srinivas 9611586243. Srinivas 9611586231. Volkswagen, das Auto. Coorg Tiles, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 Mobile 9342632813. 988 Coorg Trails, tourist hotspot. Bharati Radio House, Madikeri, Gonikoppal. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2,000 to 10,000. Fridge rupees 2,000 to 4,000. Washing machine rupees 2,000 to 4,000. Mixie rupees 1,000 to rupees 1,500. And attractive exchange only at Bharati Radio House. On V-Guard water heater rupees 1,000 discount. Sony CyberShot camera and all branded home appliances in one roof. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonikoppal. ಕೊಡಗು ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಮಡಿಕೇರಿಯಲ್ಲಿ ಚುನಾವಣೆ ನಡೆಯಿತು. ಯೋಜನಾ ಸಮಿತಿ ಸದಸ್ಯರಾಗಿ ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ಮತ್ತು ಮಧುಸೂದನ್ ಬಹುಮತದಿಂದ ಆಯ್ಕೆಯಾದರು. ಕೊಡಗು ಜಿಲ್ಲಾ ಯೋಜನಾ ಸಮಿತಿಯ 2 ಸದಸ್ಯರ ಸ್ಥಾನಗಳ ಆಯ್ಕೆಗಾಗಿ ಮಡಿಕೇರಿಯ ಕೋಟೆ ಹಳೆ ವಿಧಾನಸಭಾಂಗಣದಲ್ಲಿ ಚುನಾವಣೆ ನಡೆಯಿತು.
ಮಡಿಕೇರಿ ನಗರಸಭೆ, ಕುಶಾಲನಗರ ಪಟ್ಟಣ ಪಂಚಾಯಿತಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಗಳ ಚುನಾಯಿತ ಸದಸ್ಯರು ಯೋಜನಾ ಸಮಿತಿಯ ಸದಸ್ಯರ ಆಯ್ಕೆಗೆ ಮತ ಚಲಾಯಿಸಿದರು. ಪುರಸಭಾ ಯೋಜನಾ ಸಮಿತಿ ಕ್ಷೇತ್ರ ವ್ಯಾಪ್ತಿಯ ಸದಸ್ಯ ಸ್ಥಾನಕ್ಕಾಗಿ ಬಿಜೆಪಿಯ ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ಮತ್ತು ಮಧುಸೂದನ್ ಸ್ಪರ್ಧಿಸಿದರೆ, ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಅಭ್ಯರ್ಥಿ ಕೆಎ ಆದಂ ಹಾಗೂ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿ ಮತೀನ್ ಸ್ಪರ್ಧಿಸಿದ್ದಾರೆ. ಪುರಸಭಾ ಕ್ಷೇತ್ರ ಯೋಜನಾ ಸಮಿತಿಗೆ ಸದಸ್ಯರನ್ನ ಆಯ್ಕೆ ಮಾಡಲು 1 ನಗರಸಭೆ ಹಾಗೂ 3 ಪಟ್ಟಣ ಪಂಚಾಯಿತಿಯ 63 ಚುನಾಯಿತ ಸದಸ್ಯರು ಮತ ಚಲಾವಣೆಯ ಹಕ್ಕು ಪಡೆದಿದ್ದು, ಮಡಿಕೇರಿಯ ಕೋಟೆ ಹಳೆ ವಿಧಾನಸಭಾಂಗಣದಲ್ಲಿ ತೆರೆಯಲಾಗಿದ್ದ ಮತಕೇಂದ್ರದಲ್ಲಿ ಮತ ಚಲಾಯಿಸಿದರು. 63 ಮತದಾರರ ಪೈಕಿ ಒಟ್ಟು 60 ಮತಗಳು ಚಲಾವಣೆಗೊಂಡಿದ್ದು, ಅತಿ ಹೆಚ್ಚು ಮತ ಗಳಿಸಿದ ಡಿಕೆ ತಿಮ್ಮಪ್ಪ ಮತ್ತು ಎಚ್ಎಂ ಮಧುಸೂದನ್ ಸಮಿತಿ ಸದಸ್ಯರಾಗಿ ಆಯ್ಕೆಯಾದರು. ಆದಂ 28 ಮತ ಪಡೆದರೆ ಮತೀನ್ 26 ಮತ ಪಡೆದು ಪರಾಭವಗೊಂಡರು. ಸಂಜೆ ನಡೆದ ಮತ ಎಣಿಕೆಯ ನಂತರ ವಿಜೇತ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಡಿಕೆ ತಿಮ್ಮಪ್ಪ ಮತ್ತು ಎಚ್ಎಂ ಮಧುಸೂದನ್, ಪಕ್ಷದ ಹಿರಿಯರು ಮತ್ತು ಮತದಾರರ ಬೆಂಬಲದೊಂದಿಗೆ ಜಯಗಳಿಸಲು ಸಾಧ್ಯವಾಯಿತೆಂದು ಸಂತಸ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಮತ್ತು ಮಧುಸೂದನ್ ಇವತ್ತು ಸ್ಪರ್ಧೆ ಮಾಡಿದ್ದು, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಜಯ ಸಿಕ್ಕಿದೆ. ಇದು ಕಾರ್ಯಕರ್ತರ ಜಯ ಇದು ಮತ್ತು ನಮ್ಮ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕೊಡಗಿರ್ತಕ್ಕಂಥ ಸನ್ಮಾನ್ಯ ಅಪ್ಪಚ್ಚು ರಂಜನ್ ಮತ್ತು ಸನ್ಮಾನ್ಯ ಕೆಜಿ ಬೋಪಯ್ಯನವರು ಅವರ ಗೆಲುವಿದು. ಇದು ಪಕ್ಷದಲ್ಲಿ ಗೆದ್ದು ತೋರಿಸಿದ್ವಿ. ಇದೆಲ್ಲ ಎಲ್ಲರ ಗೆಲುವು ಹಾಗೂ ನಮ್ಮ ಪಕ್ಷದ ಗೆಲುವು, ನಮ್ಮ ಇಬ್ಬರ ಶಾಸಕರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ಗೆಲುವು ಇದು. ಬಿಜೆಪಿ ಕಾರ್ಯಕರ್ತರು ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಹೂಮಾಲೆ ಹಾಕಿ ಸಂಭ್ರಮಿಸಿದರು. ಟಿವಿ1 ನ್ಯೂಸ್, ಮಡಿಕೇರಿ. ಮಡಿಕೇರಿಯ ಗಾಂಧಿ ಮಂಟಪ ಜಿಲ್ಲಾಡಳಿತದ ಕುರುಡು ವ್ಯವಸ್ಥೆಯಿಂದ ಕೆಸರುಗುಂಡಿಯಾಗಿ ಮಾರ್ಪಟ್ಟಿದೆ. ಜಿಲ್ಲಾಡಳಿತದ ನೂತನ ಕಟ್ಟಡಕ್ಕೆ ಕಾಂಕ್ರೀಟ್ ರೋಡ್ ನಿರ್ಮಿಸುವ ಸಂದರ್ಭ ಗಾಂಧಿ ಮೈದಾನದ ಮಂಟಪದ ಮುಂಭಾಗ ಮಣ್ಣಿನ ರಾಶಿ ಹಾಕಿದ ಪರಿಣಾಮ ಸಂಪೂರ್ಣ ಪ್ರದೇಶ ಕೆಸರಿನ ಕೊಂಪೆಯಾಗಿ ಪರಿವರ್ತನೆಗೊಂಡಿದ್ದು, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಆಡಳಿತ ವ್ಯವಸ್ಥೆ ಹೊಂದಿರುವ ನಿರ್ಲಕ್ಷ್ಯಕ್ಕೆ ಸಾಕ್ಷಿ ಹೇಳ್ತಿದೆ. ಬ್ರಿಟಿಷರ ದಾಸ್ಯದಿಂದ ಭಾರತವನ್ನ ಬಂಧಮುಕ್ತಗೊಳಿಸೋಕೆ ಹೋರಾಡಿ ಪ್ರಾಣ ತೆತ್ತ ಮಹನೀಯರ ಸಂಖ್ಯೆ ಊಹೆಗೂ ನಿಲುಕದ್ದು. 1947ರ ಸ್ವಾತಂತ್ರ್ಯದ ದಿನಗಳಿಂದ ಸರಿಸುಮಾರು 147 ವರ್ಷಗಳ ಹಿಂದೆಯೇ ಅಂಗ್ರೇಜಿಗಳ ವಿರುದ್ಧ ಸ್ವಾತಂತ್ರ್ಯದ ಕಿಡಿ ಹೊತ್ತಿದೆ. ಗೆರಿಲ್ಲಾ ಹೋರಾಟ, ಕ್ರಾಂತಿಕಾರಿ ಹೆಜ್ಜೆಯ ನಂತರ ಪ್ರಾರಂಭವಾದದ್ದು ಅಹಿಂಸಾ ಚಳುವಳಿ. ಮಹಾತ್ಮ ಗಾಂಧಿ ಮುಂದಾಳತ್ವದ ಈ ಚಳುವಳಿ ಬ್ರಿಟಿಷರ ಹಿಂಸಾ ಕೃತ್ಯಗಳಿಗೆ ಮುನ್ನುಡಿ ಬರೆದು 1947ರ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವಕ್ಕೆ ಸಾಕ್ಷಿಯಾಯಿತು. ಇಂತಹ ಮಹಾನುಭಾವರ ಹೋರಾಟದ ಪರಿಣಾಮವಾಗಿ ದೇಶದೆಲ್ಲೆಡೆ 68ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸೋಕೆ ಕ್ಷಣಗಣನೆ ಆರಂಭವಾಗಿದೆ. ದಿನದ ಮಹತ್ವವನ್ನ ಸಾರೋಕೆ ವಿದ್ಯಾರ್ಥಿಗಳ ಮತ್ತು ಎನ್ಸಿಸಿ ಹಾಗೂ ಪೊಲೀಸ್ ಪಡೆಗಳ ಪಥಸಂಚಲನಕ್ಕೆ ಭರ್ಜರಿ ತಾಲೀಮುಗಳು ನಡೀತಾ ಇವೆ. ಆದರೆ ಮಡಿಕೇರಿಯ ಗಾಂಧಿ ಮಂಟಪವನ್ನ ಜಿಲ್ಲಾಡಳಿತ ಸಂಪೂರ್ಣ ನಿರ್ಲಕ್ಷಿಸಿದೆ. ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳೋಕೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡೋ ಸಂದರ್ಭ ತೆಗೆಯಲಾದ ಮಣ್ಣನ್ನ ಗಾಂಧಿ ಮಂಟಪದ ಮುಂದೆ ಸುರಿಯಲಾಗಿದೆ. 10 ಲಾರಿಗಳು ಅತ್ತಿಂದಿತ್ತ ಚಲಿಸಿದ ಪರಿಣಾಮ ಗಾಂಧಿ ಪ್ರತಿಮೆ ಹೊಂದಿರೋ ಗಾಂಧಿ ಮಂಟಪ ಕೆಸರಿನ ಗುಂಡಿಯಾಗಿ ಪರಿಣಮಿಸಿದೆ. ಮಾತ್ರವಲ್ಲದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಅಹಿಂಸಾತ್ಮಕವಾಗಿ ಹೋರಾಡೋಕೆ ಕೊಡಗಿನ ಜನತೆಯನ್ನುದ್ದೇಶಿಸಿ ಮಾತನಾಡಿದ ಮಹಾತ್ಮನ ಪಾದಗುರುತು ಹೊಂದಿರೋ ಸ್ಥಳ ವಾಹನಗಳ ಪಾರ್ಕಿಂಗ್ ತಾಣವಾಗಿ ಮಾರ್ಪಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಗಾಂಧಿ ಮಂಟಪದ ಗೇಟ್ಗಳು ಸದಾಕಾಲ ತೆರೆಯಲ್ಪಟ್ಟ ಕಾರಣ ಗಾಂಧೀಜಿಯ ಕನ್ನಡಕ ಕಿಡಿಗೇಡಿಗಳಿಂದ ಅಪಹರಿಸಲ್ಪಟ್ಟಿದೆ. ಮಡಿಕೇರಿಯ ಕೋಟೆ ಒಳಗಿರೋ ಖಜಾನೆಯಲ್ಲಿ ಮಹಾತ್ಮ ಗಾಂಧೀಜಿಯ ಚಿತಾಭಸ್ಮವಿಟ್ಟು ಕುಳಿತಿರೋ ಕೊಡಗು ಜಿಲ್ಲಾಡಳಿತ ಮಹಾತ್ಮನ ಪ್ರತಿಮೆ ಎದುರು ಅವ್ಯವಸ್ಥೆ ಸೃಷ್ಟಿಸಿಬಿಟ್ಟಿದೆ. ಪರಿಣಾಮವಾಗಿ ಗಾಂಧಿ ಮಂಟಪದ ಆವರಣ ಕೆಸರಿನ ಹೊಂಡವಾಗಿ 68ನೇ ಸ್ವಾತಂತ್ರ್ಯೋತ್ಸವಕ್ಕೆ ಮತ್ತು ಅದರ ಮಹತ್ವಕ್ಕೆ ನಗ್ನ ಸಾಕ್ಷಿ ಹೇಳ್ತಾ ಇದೆ. ರಾಜ್ಯ ಗೃಹ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವರು 68ನೇ ಧ್ವಜಾರೋಹಣ ನೆರವೇರಿಸಿ ಅಖಂಡ ಭಾರತವನ್ನ ಬ್ರಿಟಿಷರಿಂದ ಮುಕ್ತಿಗೊಳಿಸಿದ ಸಂದರ್ಭವನ್ನ ಸ್ಮರಿಸಿ ಸ್ವರಾಜ್ಯದ ಭಾಷಣ ಮಾಡೋಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಸ್ವಾತಂತ್ರ್ಯ ಪಡೆಯೋಕೆ ಹೋರಾಡಿ
ನಗುನಗುತ್ತಲೇ ಜೀವ ತೆತ್ತ ಅಪ್ರತಿಮ ದೇಶಭಕ್ತರಿಗೆ ಬ್ರಿಟಿಷರು ಕೂಡ ಮನಸೋತಿದ್ರು. ದುರಂತ ಅಂತಂದ್ರೆ ಸ್ವಾತಂತ್ರ್ಯ ಪಡೆದ ಭಾರತ ದೇಶದ ಆಡಳಿತ ವ್ಯವಸ್ಥೆ ಮಹಾನ್ ದೇಶಭಕ್ತರು ಮತ್ತು ಹುತಾತ್ಮರಿಗೆ ಇಂದಿಗೂ ಸೂಕ್ತ ಗೌರವ ಮಾತ್ರ ನೀಡ್ತಾ ಇಲ್ಲ. ಇದಕ್ಕೆ ಕೊಡಗು ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಸಾಕ್ಷಿ, ಸಾಕಲ್ವೇ? TV1 ನ್ಯೂಸ್, ಮಡಿಕೇರಿ. ಪ್ರಸಕ್ತ ಸಾಲಿನ ಅತಿವೃಷ್ಟಿ ಹಾನಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೊಡಗು ಜಿಲ್ಲೆಗೆ 100 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಿಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ಒತ್ತಾಯಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಸಂಬಂಧಿಸಿದಂತೆ ಮರುಪರಿಶೀಲನೆಗೆ ಆಗ್ರಹಿಸಿ ಆಗಸ್ಟ್ 16ರಂದು ಮಡಿಕೇರಿಯಲ್ಲಿ ಮೆರವಣಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದೆಂದು ಶಶಿಧರ್ ಎಚ್ಚರಿಸಿದ್ದಾರೆ. ಪ್ರಸಕ್ತ ಸಾಲಿನ ಅತಿವೃಷ್ಟಿ ಹಾನಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೊಡಗು ಜಿಲ್ಲೆಗೆ 100 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಿಸಬೇಕೆಂದು ಜಿಲ್ಲಾ ಜಾತ್ಯತೀತ ಜನತಾದಳ ಅಧ್ಯಕ್ಷ ವಿಪಿ ಶಶಿಧರ್ ಆಗ್ರಹಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿಪಿ ಶಶಿಧರ್ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಸುರಿದ ಧಾರಾಕಾರ ಮಳೆಗೆ ಬೆಳೆ ಹಾನಿ, ಜೀವಹಾನಿ ಸಂಭವಿಸಿದ್ದು, ರಾಜ್ಯ ಸರ್ಕಾರವು ವಿಶೇಷ ಪ್ಯಾಕೇಜ್ ಘೋಷಿಸುವುದರ ಜೊತೆಗೆ ಅತಿವೃಷ್ಟಿ ಸಂಬಂಧಿತ ಹಾನಿಗೆ ರೈತರಿಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕೆಂದು ಶಶಿಧರ್ ಒತ್ತಾಯಿಸಿದರು. ಕಳೆದ ಬಾರಿ ಅತಿವೃಷ್ಟಿ ಹಾನಿ ಪರಿಹಾರದಿಂದ ಗ್ರಾಮೀಣ ಪ್ರದೇಶಗಳ ರೈತರು ವಂಚಿತರಾಗಿದ್ದಾರೆ. ಅಧಿಕಾರಿಗಳು ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಅತಿವೃಷ್ಟಿ ಸಮೀಕ್ಷೆ ನಡೆಸಿದ್ದಾರೆ ಎಂದು ಆರೋಪಿಸಿದ ಶಶಿಧರ್, ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಹರಿಸಿ ಕಳೆದ ಬಾರಿಯ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಗ್ರಾಮೀಣ ಪ್ರದೇಶಗಳ ರೈತರಿಗೆ ಪರಿಹಾರ ಕಲ್ಪಿಸುವಂತೆ ಶಶಿಧರ್ ಒತ್ತಾಯಿಸಿದರು. ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ಹಾರಂಗಿ ಪ್ರವೇಶವನ್ನ ಸಾರ್ವಜನಿಕರಿಗೆ ನಿರ್ಬಂಧಿಸಿರುವ ಕ್ರಮ ಸಂಶಯಕ್ಕೆಡೆ ಮಾಡಿದೆ. ರೂಪಾಯಿ 5 ಕೋಟಿ ವೆಚ್ಚದ ಉದ್ಯಾನವನ ನಿರ್ಮಾಣ ಕಾಮಗಾರಿಯ ಬಿಲ್ ಪಾವತಿಸಲಾಗಿದೆ. ಆದರೆ ಉದ್ಯಾನವನ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತಗೊಳಿಸಲಾಗುವುದು ಎಂಬ ಶಾಸಕರ ಹೇಳಿಕೆ ಗಮನಿಸಿದರೆ ಉದ್ಯಾನವನ ನಿರ್ಮಾಣ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಸ್ಪಷ್ಟವಾಗುತ್ತದೆ ಎಂದು ಆರೋಪಿಸಿದ ಶಶಿಧರ್, ಈ ದಿಸೆಯಲ್ಲಿ ಜೆಡಿಎಸ್ನಿಂದ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಸಿದ್ದಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಜನಪ್ರತಿನಿಧಿಗಳೊಂದಿಗೆ ಉದ್ದಟತನದಿಂದ ವರ್ತಿಸುತ್ತಿದ್ದು, ಇಂತಹ ಉಡಾಫಿಯ ಧೋರಣೆಗೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ತಕ್ಕ ಉತ್ತರ ನೀಡಲಾಗುವುದೆಂದು ಶಶಿಧರ್ ಹೇಳಿದರು. ಕಾಡಾನೆಗಳ ಹಾವಳಿ ತಡೆಗಟ್ಟುವಂತೆ ಆಗ್ರಹಿಸಿ ಮಡಿಕೇರಿ ಅರಣ್ಯ ಭವನದ ಎದುರು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಹಾಗೂ ಕೆಪಿಎಸ್ಸಿ ನೇಮಕಾತಿ ಸಂಬಂಧಿಸಿದಂತೆ ಮರುಪರಿಶೀಲನೆಗೆ ಆಗ್ರಹಿಸಿ ಆಗಸ್ಟ್ 16ರಂದು ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದೆಂದು ಶಶಿಧರ್ ಎಚ್ಚರಿಸಿದರು. ಸರ್ಕಾರಿ ಕರ್ತವ್ಯ ನಿರ್ವಹಣೆಗೆ ಅಡ್ಡಿ ಅಂತ ಹೇಳಿದ್ರೆ ಅದಕ್ಕೆ ಬೇಲಿದೆ. ಇದೇ ಪ್ರಕರಣ ನಮ್ಮ ಮೇಲೆ ಕೂಡ ದಾಖಲಿಸಿದ್ದಾರೆ. ಇಲ್ಲಿ ಹೋರಾಟಗಾರರನ್ನ ಬಾಯಿ ಮುಚ್ಚಿಸುವ ಕೆಲಸವನ್ನ ಮತ್ತು ಅವ್ರ ಧ್ವನಿ ಎತ್ತಬಾರದು ಅಂತ ಹೇಳುವ ಕೆಲಸವನ್ನ ಈ ನಿರಂಕುಶದ ಅಧಿಕಾರಿಗಳು ಈಗ ಇನ್ನು ಇತ್ತೀಚೆಗೆ ಪ್ರೊಬೇಷನರಿ ಪೀರಿಯಡ್ ಆರಂಭ ಮಾಡಿರುವಂತ ಅಧಿಕಾರಿ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಬೇರೆ ಬೇರೆ ಲೇಪನಗಳನ್ನು ಹಚ್ಚುವುದರ ಮೂಲಕ ರಕ್ಷಣೆ ಪಡೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ನಾವೇನು ಹೋರಾಟವನ್ನು ರೂಪಿಸಿದ್ವಿ, ಅವರ ಅಕಾಲಿಕವಾದ ಹಠಾತ್ ನಿಧನದಿಂದ ಅದನ್ನು ನಾವು ಕೈ ಬಿಡ್ತೀವಿ. ಆ ಸಾವನ್ನು ಮುಂದಿಟ್ಟುಕೊಂಡು ಅಂಥ ಹೋರಾಟಗಳನ್ನು ಮಾಡಬಾರದು. ಅಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಮಹಿಳೆಯ ಸದಸ್ಯರಿದ್ದಾರೆ, ಅವರು ಕೂಡ ಅತ್ಯಂತ ಅವ್ಯಾಜ ಶಬ್ದಗಳನ್ನು ನಿಲ್ಲಿಸಿದ್ದಾರೆ. ನಾವು ಆ ಪ್ರಕರಣವನ್ನು ಕೂಡ ನಾವು ಬೇರೆ ರೀತಿಯ ರೂಪವನ್ನು ಕೊಡಬಹುದು. ಅಂಥ ರಾಜಕಾರಣ ನಾವು ಮಾಡಲಿಕ್ಕೆ ಇಷ್ಟ ಇಲ್ಲ. ಆ ಅಧಿಕಾರಿಗೆ ತಿದ್ದುಕೊಳ್ಳುವಂಥ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ತಿದ್ದುಕೊಳ್ಳುವಂಥ ಯಾವುದೇ ಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಕಾಣಿಸ್ತಾ ಇದೆ. ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ವಿಎಂ ವಿಜಯ ಮಾತನಾಡಿ, ಜಿಲ್ಲೆಯಲ್ಲಿ ಕಲ್ಲುಕ್ವಾರೆಗಳ ಲೈಸೆನ್ಸ್ ನವೀಕರಣವಾಗದೆ ಜಲ್ಲಿ ಕಲ್ಲುಗಳ ಅಭಾವ ತಲೆದೋರಿದೆ. ಸಂಬಂಧಿಸಿದವರು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕಲ್ಲುಕ್ವಾರೆಗಳ ಲೈಸೆನ್ಸ್ ನವೀಕರಣಗೊಳಿಸುವಂತೆ ವಿಎಂ ವಿಜಯ ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಜೆಡಿಎಸ್ ಪ್ರಮುಖರಾದ ಶರತ್, ಶಿವದಾಸ್, ಶಬೀರ್ ಉಪಸ್ಥಿತರಿದ್ದರು. TV1 ನ್ಯೂಸ್, ಮಡಿಕೇರಿ. TV1 ನ್ಯೂಸ್ ಅಲ್ಲಿ ಈಗ ಮತ್ತೊಂದು ಬ್ರೇಕ್. ಬಿಎಸ್ ಬಜಾಜ್ ಬೈಲ್ಕುಪೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾ ಎಕ್ಸ್ಚೇಂಜ್ ಮೇಳ. ಯಾವುದೇ ಕಂಪನಿಯ ದ್ವಿಚಕ್ರ ವಾಹನವನ್ನ ಉತ್ತಮ ಬೆಲೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಮೇಳ ನಡೆಯುವ ದಿನಾಂಕ ಆಗಸ್ಟ್ 7, 8, 9ರಂದು. ಸ್ಥಳ ಬಿಎಸ್ ಬಜಾಜ್ ಶೋರೂಮ್, ಬೈಲ್ಕುಪೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಸ್ ಬಜಾಜ್, ಬಿಎಂ ರಸ್ತೆ, ಬೈಲ್ಕುಪೆ, ಪಿರಿಯಾಪಟ್ಟಣ ತಾಲೂಕು. 9741119746 720-481-2347 720-461-2347. ಆಕರ್ಷಕ ಸಾಲ ಸೌಲಭ್ಯ, ಅತಿ ಕಡಿಮೆ ಮುಂಗಡ ಹಣ, ಅತಿ ಕಡಿಮೆ ಬಡ್ಡಿ ದರ, ಅತಿ ಕಡಿಮೆ ದಾಖಲಾತಿ. ಬಿಎಸ್ ಬಜಾಜ್. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree,
ಸಲ್ವಾರ್ ಕಮೀಸ್, ಡ್ರೆಸ್ ಮೆಟೀರಿಯಲ್ಸ್. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. ದೀಪ್ ಕಲಾ, ಆಪೋಸಿಟ್ ಉಮಾ ಥಿಯೇಟರ್ ರೋಡ್, ನಿಯರ್ ಗಾಂಧಿ ಸ್ಕ್ವೇರ್, RRR ಹೋಟೆಲ್, ಮೈಸೂರು. ಕಾಂಟ್ಯಾಕ್ಟ್ 0821 4247 386. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ACP ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 9901237678 9342178780. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with an aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ, ಆಕ್ಟಿವಾ ಐ, ಟಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555. ಹಬ್ಬದ ಅಮೋಘ ಆಫರ್ಗಳು. ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್ ಮೇಲೆ ಭಾರಿ ರಿಯಾಯಿತಿ. ರೆಫ್ರಿಜರೇಟರ್ ಖರೀದಿಸಿ ಎಕ್ಸ್ಚೇಂಜ್ ಮೇಲೆ ₹2,000ದಿಂದ ₹4,000ವರೆಗೆ ರಿಯಾಯಿತಿ ಪಡೆಯಿರಿ. ವಾಷಿಂಗ್ ಮೆಷಿನ್ ಖರೀದಿಸಿ ಎಕ್ಸ್ಚೇಂಜ್ ಮೇಲೆ ₹1,000ದಿಂದ ₹4,000ವರೆಗೆ ರಿಯಾಯಿತಿ ಪಡೆಯುವ ಸುವರ್ಣ ಅವಕಾಶ. LED ಖರೀದಿಸಿ ₹2,000ದಿಂದ ₹10,000ವರೆಗೆ ಎಕ್ಸ್ಚೇಂಜ್ ಆಫರ್. D2H, Tata Sky, Sun Direct,
ಡಿಶ್ ಟಿವಿ ಕೇವಲ 1,790 ರೂಪಾಯಿ ಮಾತ್ರ. 1 ತಿಂಗಳು ಉಚಿತ, ಇನ್ಸ್ಟಾಲೇಷನ್ ಉಚಿತ, ಕೆಲವೇ ದಿನಗಳು ಮಾತ್ರ. IFP 100% ಗ್ಲೋತ್ ಡ್ರೈಯರ್ ಅವೈಲೇಬಲ್ ಆನ್ ಡಿಸ್ಕೌಂಟ್ ರೇಟ್. ಪ್ರಖ್ಯಾತ ಕಂಪನಿಯ ರೂಮ್ ಹೀಟರ್ಗಳು ಲಭ್ಯ. ಈ ಆಫರ್ಗಳು ಕೆಲವೇ ದಿನಗಳು ಮಾತ್ರ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಫೋನ್ 08272225571. ಮೊಬೈಲ್ 9448125571. ಜಿಲ್ಲೆಯ ಪ್ರಮುಖ ಸುದ್ದಿಗಳ ಮೇಲೊಂದು ಕಣ್ಣೋಟ TV1 ಸೂಪರ್ ಫಾಸ್ಟ್ ನ್ಯೂಸ್ನಲ್ಲಿ. ಪೌರ ಕಾರ್ಮಿಕರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಗೋಣಿಕೊಪ್ಪ, ಪಾಲಿಬೆಟ್ಟ ಹಾಗೂ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರಿಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗೋಣಿಕೊಪ್ಪ ದಲಿತ ಸಂಘರ್ಷ ಸಮಿತಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಪರಶುರಾಮ್ ತಿಳಿಸಿದ್ದಾರೆ. ಗೋಣಿಕೊಪ್ಪದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಶುರಾಮ್, ಆಗಸ್ಟ್ 14ರಂದು ಸಂಜೆ 4:30 ಗಂಟೆಗೆ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಹಳೆಯ ಕಟ್ಟಡದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ಲಕ್ಷ್ಮಿ, ನಾಗೇಂದ್ರ, HR ನಾಗರಾಜ್ ಉಪಸ್ಥಿತರಿದ್ದರು. ಸಿದ್ದಾಪುರದ 5 ಸ್ಟಾರ್ ಯುವಕ ಸಂಘದ ಆಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ 15ರಂದು ಸಿದ್ದಾಪುರದ ಚರ್ಚ್ ಮೈದಾನದಲ್ಲಿ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ. ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಲಾಗುವುದು ಎಂದು ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ನವೀದ್, ಸಾಜು, ಜೂನಿಸ್, ಸುಲೈಮಾನ್, ಹರೀಶ ಉಪಸ್ಥಿತರಿದ್ದರು. ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಬನ್ನಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ರಿಂದ ಹಾರಂಗಿಗೆ ಬಾಗಿನ ಅರ್ಪಣೆ. ಉದ್ಯಾನವನ ಕಾಮಗಾರಿ ಪೂರ್ಣಗೊಂಡ ಬಳಿಕ ಪ್ರವಾಸಿಗರ ಮುಕ್ತ ಪ್ರವೇಶಕ್ಕೆ ಅವಕಾಶ. ಗೃಹ ಸಚಿವರ ಭರವಸೆ. ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕೋಲಾಹಲ. ಸಚಿವ ಕೆಜೆ ಜಾರ್ಜ್ ಸಮ್ಮುಖದಲ್ಲಿ ಕಾರ್ಯಕರ್ತರ ಅತೃಪ್ತಿ ಬಹಿರಂಗ. ಸ್ವಾತಂತ್ರ್ಯೋತ್ಸವದ ಆಹ್ವಾನ ಪತ್ರಿಕೆಯಲ್ಲಿ ಮಡಿಕೇರಿ ನಗರಸಭಾಧ್ಯಕ್ಷರ ಹೆಸರು ಕೈಬಿಟ್ಟ ಜಿಲ್ಲಾಡಳಿತ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಹ್ವಾನ ಪತ್ರಿಕೆ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ ನಗರಸಭಾ ಸದಸ್ಯರು. ಆಗಸ್ಟ್ 15ರ ಕಾರ್ಯಕ್ರಮದಂದು ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ. ಕೆಸರಿನ ಹೊಂಡವಾಯ್ತು ಗಾಂಧಿ ಮೆಟ್ಟಿದ ಗಾಂಧಿ ಮಂಟಪ ಆವರಣ. 68ನೇ ಸ್ವಾತಂತ್ರ್ಯೋತ್ಸವಕ್ಕೆ ಕಾಲಿಟ್ಟರು ಹುತಾತ್ಮರಿಗೆ ದೊರೆಯದ ಗೌರವ ಸಮ್ಮಾನ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನಾಡಿನ ಸಮಗ್ರ ಮಾಹಿತಿ ಹಾಗೂ ಮತ್ತಷ್ಟು ಮನೋರಂಜನೆಗಾಗಿ ನೋಡ್ತಾ ಇರಿ TV1. ಇದು ಸದಾ ನಿಮ್ಮ ಕಣ್ಣ ಮುಂದೆ. Sponsored by Araskar, Madikeri. Top Go Zamzam, BM Road, Kushal Nagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್.
Coolgert Movers, ರಾಯಲ್ ವರ್ಲ್ಡ್ ಮೈಸೂರ್.